ಕೈಯಲ್ಲಿ ಮಂತ್ರಾಕ್ಷತೆ, ಮಗಲ್ನಲ್ಲಿ ದೊಣ್ಣೆ. ಕೈಯಲ್ಲಿ ಮಂತ್ರಾಕ್ಷತೆ, ಇಲ್ಲಿ ದೊಣ್ಣೆ ಮಡಿಕೊಂಡವ್ರೆ ಬಿಜೆಪಿಯವರು. ಯಾಕ್ರಿ ಇವೆಲ್ಲ? ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿಕೊಂಡು ಜನರಿಗೆ ಸಂದೇಶವನ್ನ ಸಾರ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ನಿಲ್ಲಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಯಾರ್ಯಾರು ಈ ದೇಶದ ಭವಿಷ್ಯಕ್ಕೋಸ್ಕರ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದಲ್ಲಿ ಶಾಂತಿಗೋಸ್ಕರ ಕಾಂಗ್ರೆಸ್ಸಿಗರು ಸಾವಿರಾರು ಜನ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರು ಇವತ್ತು ಯಾತ್ರೆ ನಡೀತಾ ಇದ್ದಾರೆ. ಚಿಕ್ಕ ವಯಸ್ಸು, ತನ್ನ ಅಜ್ಜಿ ಪ್ರಾಣವನ್ನ ಕಳ್ಕೊಂಡಿದ್ದನ್ನ, ಗುಂಡನ್ನ ಹಾರಿಸಿದ್ದನ್ನ ನೋಡಿ ಈ ದೇಶಕ್ಕೆ ಎಂತ ನೋವನ್ನು ಅನುಭವಿಸಿದ್ದಾರೆ. ಅದಾದ ಮೇಲೆ ಅವರ ಚಿಕ್ಕಪ್ಪ ನಮ್ಮ ಸಂಜಯ್ ಗಾಂಧಿ ಅವರು ಕೂಡ ಈ ದೇಶದ ಒಂದು ದೊಡ್ಡ ಷಡ್ಯಂತ ಅವತ್ತಿನ ಕಾಲದಲ್ಲಿ. ನಾನು ಅದ್ರ ಬಗ್ಗೆ ವ್ಯಾಖ್ಯಾನಕ್ಕೆ ಹೋಗುದಿಲ್ಲ. ಅವ್ರನ್ನ ಕಳ್ಕೊಂಡು ಅದಾದ್ಮೇಲೆ ಕೆಲವು ವಯಸ್ಸಾದ ಮೇಲೆ 1984ರಲ್ಲಿ ಇಂದಿರಾ ಗಾಂಧಿ ಅವರು ಸತ್ರು. ಅದಾದ್ಮೇಲೆ 99ರಲ್ಲಿ ರಾಜೀವ್ ಗಾಂಧಿ ಅವರು ಸತ್ರು. ಇಷ್ಟೆಲ್ಲ ದುಃಖವನ್ನ ಅನುಭವಿಸಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದಾಗ ಕೂಡ ಇವತ್ತು ಮತ್ತೆ ಈ ದೇಶದ ಒಗ್ಗಟ್ಟಿಗೋಸ್ಕರ ಇವತ್ತು ಈ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇದ್ರಲ್ಲ, ಇದನ್ನ ನೋಡ್ಕೊಂಡು ಸಹಿಸಕ್ಕಾಗ್ಲಿಲ್ಲ. ಒಬ್ಬ ಬಿಜೆಪಿ ನಾಯಕ ಇಂಥ ತ್ಯಾಗ ಮಾಡಿದ್ದಾರ? ಒಬ್ಬ ಬಿಜೆಪಿ ನಾಯಕ ಇಂಥ ಹೋರಾಟವನ್ನು ಮಾಡಿದ್ದಾರ? ಯಾರು ಕೂಡ ಮಾಡಕ್ಕಾಗಲಿಲ್ಲ. ಆದ್ರಿಂದ ಇವತ್ತು ನೀವೆಲ್ಲ ಇವತ್ತು ಒಂದು ಸಣ್ಣ ಕರೆ ಮೇರೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಕಂಟ್ರೋಲ್ ರೂಮ್ ಅವರು ನಿಮ್ಗೆ ಕೊಟ್ಟಂತ ಮೆಸೇಜ್ಗೆ ನೀವು ಬಂದು ನಾನೊಬ್ಬ ಕಾಂಗ್ರೆಸ್ಸಿಗ, ನಾನು ಹೋರಾಟವನ್ನು ಮಾಡ್ತೇನೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷದಲ್ಲಿ ನಾನಿದ್ದೇನೆ ಅಂತೇಳಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಿಂತಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ 26ನೇ ತಾರೀಕು ರಾಷ್ಟ್ರಧ್ವಜವನ್ನ ಹಾರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲ ಬರಬೇಕು. 26ನೇ ತಾರೀಕು ಕಾಂಗ್ರೆಸ್ ಕಚೇರಿಯಲ್ಲಿ 26ನೇ ತಾರೀಕಿನ ಗಣರಾಜ್ಯೋತ್ಸವದ ಧ್ವಜವನ್ನ ಹಾರಿಸಲಿಕ್ಕೆ ಅವರು ಬರ್ತಾ ಇದ್ದಾರೆ. ನೀವೆಲ್ಲ ಬಂದು ಭಾಗಿಯಾಗಬೇಕು. ಸರ್ಕಾರದ ಕಾರ್ಯಕ್ರಮ ಬೇರೆ ನಡೀತದೆ, ಅದು ಬೇರೆ ವಿಚಾರ. ಆದರೆ ಅದನ್ನ ಟೈಮ್ ಅನ್ನು ನಿಮ್ಗೆ ನಾನು ತಿಳಿಸ್ತೇನೆ. ನೀವೆಲ್ಲ ಬಂದು ಅದರಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ, ಇದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರ ಸಮಾವೇಶ ಮಂಗಳೂರಿನಲ್ಲಿ ನಾವು ಮಾಡ್ತೀವಿ ಅಂತೇಳಿ ಮಂಗಳೂರಿನವರೆಲ್ಲ ಮುಂದಕ್ಕೆ ಬಂದಿದ್ದಾರೆ. 21ನೇ ತಾರೀಕೆ ಡೇಟ್ ಅನ್ನು ಕೊಟ್ಟಿದ್ರು. ಆದ್ರೆ 22ನೇ ತಾರೀಕಿನ ಕಾರ್ಯಕ್ರಮ ಕೋಯಿನ್ಸೈಡ್ ಆಗ್ತಾ ಇದೆ ಬೇಡ ಅನ್ನೋ ದೃಷ್ಟಿಯಿಂದ ಅದನ್ನ ಒಂದು ವಾರ ಮುಂದಕ್ಕೆ ಹಾಕಿದ್ದೇವೆ. ಇವತ್ತು ಸಾಯಂಕಾಲ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ನಾನು ಮಾತಾಡಿ ಆ ದಿನಾಂಕವನ್ನು ತಿಳಿಸ್ತೇನೆ. ನಾಯಕರುಗಳು, ಕಾರ್ಯಕರ್ತರೆಲ್ಲ ಆ ಕಾರ್ಯಕ್ರಮಕ್ಕೆ ನಿಮ್ದೇ ವ್ಯವಸ್ಥೆ ಮಾಡಿಕೊಂಡು ಬಂದು ತಾವೆಲ್ಲ ಕೂಡ ಪಾಲ್ಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನನ್ನ ಬಿಜೆಪಿಯ ಅಸ್ಸಾಂನ ಮುಖ್ಯಮಂತ್ರಿ ಆದಿಯಾಗಿ ಅಲ್ಲಿ ಎಲ್ಲ ಗೂಂಡಾಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೆದರಿಕೆ, ನಿಮ್ಮ ಗೊಡ್ಡ ಬೆದರಿಕೆಗೆ, ನಿಮ್ಮ ಜೈಲಿಗೆ, ನಿಮ್ಮ ಬೈಲಿಗೆ, ನಿಮ್ಮ ಕೇಸ್ಗಳಿಗೆ ಯಾವುದಕ್ಕೂ ಕೂಡ ಕಾಂಗ್ರೆಸ್ಸಿಗರು ಎದುರುವುದಿಲ್ಲ. ನಾವು ಒಗ್ಗಟ್ಟಿಂದ ಹೋರಾಟವನ್ನು ಮಾಡಿ ರಾಜೀವ್ ಗಾಂಧಿಯವರ ರಾಹುಲ್ ಗಾಂಧಿಯವರ ಚಿಂತನೆ ಏನಿತ್ತು ಅದಕ್ಕೆ ನಾವು ಹೋರಾಟಕ್ಕೆ ನಾವು ಎಂದು ನಿರಂತರವಾಗಿ ಈ ಜೋಡೋ ಜೋಡೋ ಭಾರತ್ ಜೋಡೋ, ಜೋಡೋ ಜೋಡೋ ಭಾರತ್ ಜೋಡೋದ ನ್ಯಾಯ ಯಾತ್ರೆಗೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇದನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೋಗುವುದಿಲ್ಲ. ನಾವು ನಮ್ಮ ಸರ್ಕಾರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇಲ್ವೋ, ಮೈನಾರಿಟಿ ಡೆವಲಪ್ಮೆಂಟ್ ಇಲ್ವೋ, ಹಜ್ ಸಮಿತಿಗಳಿಲ್ವೋ? ಎಲ್ಲ ಧರ್ಮಕ್ಕೂ ನಾವು ಸಂವಿಧಾನದ ವಿರುದ್ಧ ಪರವಾಗಿ ನಾವು ನಿಂತ್ಕೊಂಡು, ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡು ನಾವು ಎಲ್ಲರಿಗೂ ಕೂಡ ಸಮಾನತೆ, ಸರ್ವರಿಗೂ ಸಮಪಾಳು ಅಂತ ಹೇಳಿ ಎಲ್ಲರೂ ಕೂಡ ನ್ಯಾಯದಿಂದ ಅವರವರ ವಿಚಾರದಲ್ಲಿ ಅವರ ನಂಬಿಕೆ ಮೇಲೆ ನೀವು ಕೆಲಸವನ್ನು ಮಾಡ್ಕೊಂಡು ಹೋಗು ಅಂತ ಹೇಳಿ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಮುಚ್ಚಿಬಿಡಿ ಅದನ್ನ. ನಿಮ್ಗೆ ಅಧಿಕಾರ ಇತ್ತಲ್ಲ, ಯಾಕೆ ಮಾಡಕ್ಕಾಗ್ಲಿಲ್ಲ? ಈಗ ಅಧಿಕಾರ ಹೋದ್ಮೇಲೆ ಪಾಪ ಏನು ಸಂಕಟ, ನಮ್ಗೆ ಸಿಕ್ಕಿಲ್ವಲ್ಲ ಈ ಚಾನ್ಸ್, ನಮ್ಗೆ ಸಿಕ್ಕಿಲ್ವಲ್ಲ ಚಾನ್ಸ್ ಅಂತ ಕೈನ ಇಸಿಕೊಂಡು ಪ್ರಯತ್ನ ಮಾಡ್ತಾರೆ. ನಾನು ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಈಗ ನೆಕ್ಸ್ಟ್ ಮೇಗೆ, ಮಾರ್ಚ್ಗೆ, ಏಪ್ರಿಲ್ ಎಲೆಕ್ಷನ್. ನಾನಿನ್ನು ಮುಂದಕ್ಕೆ ಯಾರು ನನ್ನ ಮನೆಗೆ ನೋಡಕ್ ಬರಬೇಡಿ. ನನ್ನ ಮನೆ ಕ್ಲೋಸ್ ಮಾಡಿದ್ದೇನೆ, ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾಳೆ ಏನಿದ್ರು ಕಾಂಗ್ರೆಸ್ ಕಚೇರಿಲಿ ನೋಡಬೇಕು,
ಇಲ್ಲಾಂದ್ರೆ ಕ್ವಾರ್ಟರ್ಸ್ ನೋಡ್ಬೇಕು. ಬಂದು ನನಗೆ ರಾತ್ರಿ 11 ಗಂಟೆ 12 ಗಂಟೆ 2 ಗಂಟೆ ಕೆಲವರೆಲ್ಲ ಬಂದು ಕಾಯ್ಕೊಂಡು ನನಗೆ ತೊಂದರೆ ಕೊಡಕ್ಕೆ ಹೋಗಬೇಡಿ. ಆರೋಗ್ಯ ಕಾಂಗ್ರೆಸ್ ಪಕ್ಷದ ಕೆಲಸ, ಸರ್ಕಾರದ ಕೆಲಸ ಆಮೇಲೆ ಮಾಡೋಣ. ಫಸ್ಟ್ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದೆ. ನನಗೆ ಬಂದು ಯಾರು 10:15 ಗಂಟೆ ಮೇಲೆ ನನ್ನ ಬಂದು ನನ್ನ ಕ್ವಾರ್ಟರ್ಸ್ ಏರಿದೆ ಅಲ್ಲಿ ಭೇಟಿ ಮಾಡಿ, ಇಲ್ಲಾಂದ್ರೆ ಕಾಂಗ್ರೆಸ್ ಕಚೇರಿ. ಅದು ಬಿಟ್ಟು ಬೇರೆ ಏನೇನು ಕೆಲಸ ಇಲ್ಲ. ನೀವು ನಾವೆಲ್ಲ ಸೇರಿ ಬೆಂಗಳೂರು ನಗರದಲ್ಲಿ ನಿಮ್ಮ ಏನು 4 ಸೀಟ್ ಇದೆ, ಆ 4 ಸೀಟನ್ನು ಕೂಡ ಪ್ರತಿ ಬೂತ್ ಅಲ್ಲೂ ಕೂಡ ಕಾರ್ಯಕರ್ತರು BLಗಳನ್ನ ಅಪಾಯಿಂಟ್ ಮಾಡಿ ಪ್ರತಿಯೊಂದು ಬೂತ್ ಅಲ್ಲೂ ಮನೆಗೆ ಹೋಗಿ ವೋಟರ್ ಲಿಸ್ಟ್ ಅಲ್ಲಿ ಆಗ್ತಾರಂತ ಹೆಚ್ಚು ಕಮ್ಮಿನ ಇವತ್ತು ಬಂದಿದೆ. ನಿಮಗೆ ಸುಮಾರು ಲಕ್ಷಾಂತರ ವೋಟ್ ಜಾಸ್ತಿ ಆಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.